ರಸ್ತೆ ಪೂರ್ತಿ ಗುಂಡಿಮಯ ಆಗಿಬಿಟ್ಟಿದೆ. 25 ಹಳ್ಳಿಗಳಿಗೆ ಸಂಪರ್ಕಿಸುವಂತ ರಸ್ತೆ ಅದನ್ನ ಹೇಳೋರು ಇಲ್ಲ ಕೇಳೋರು ಇಲ್ಲ ಆಗಿಬಿಟ್ಟಿದೆ. 3.5 ಕಿಲೋಮೀಟರ್ ಇರುವಂತ ರಸ್ತೆಯಲ್ಲಿ ಬರೀ ಗುಂಡಿಗಳೇ ತುಂಬಿಕೊಂಡು ಬಿಟ್ಟಿದೆ ಅಂತೆ. ದೊಡ್ಡಬಳ್ಳಾಪುರದಿಂದ ಮಧುಗಿರಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ, ಆ ದೊಡ್ಡಬಳ್ಳಾಪುರ ರಸ್ತೆಗೆ ಡಾಂಬರ್ ಹಾಕದೆ ಗುತ್ತಿಗೆದಾರನಿಂದ ನಿರ್ಲಕ್ಷ್ಯವನ್ನ ಮಾಡಿ ತೋರಲಾಗಿದೆ. ಗೊರವನಹಳ್ಳಿ ದೇವಸ್ಥಾನಕ್ಕೆ ಹೋಗಲು ಸಂಪರ್ಕಿಸುವಂತ ರಸ್ತೆ ಇದು. ಫೇಮಸ್ ಗೊರವನಹಳ್ಳಿ ದೇವಸ್ಥಾನ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರದಿಂದ ಅನೇಕ ಲಕ್ಷಾಂತರ ಮಂದಿ ಭಕ್ತರು ಬರ್ತಾರೆ. ಆದರೆ ರಸ್ತೆ ಸರಿಪಡಿಸಲು ಸರ್ಕಾರದಿಂದ 3,81,00,000 ಅನುದಾನ ಕೂಡ ಆಗಿದೆ ಅಂತೆ. ಆದರೆ ರಸ್ತೆಗೆ ಬರೀ ಜಲ್ಲಿ ಹರಡಿ ಸುಮ್ಮನೆ ಆಗಿದ್ದಾನೆ ಗುತ್ತಿಗೆದಾರ. ಸೊ ಹಿಂಗಾಗಿ ದಿನೇ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಜಲ್ಲಿ ರಸ್ತೆಯಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ ಸಾರ್ವಜನಿಕರು. ಆ ಗುತ್ತಿಗೆದಾರ ಯಾವ ತರ ನಾನ್ಸೆನ್ಸ್ ಫೆಲೋರಿ ಅವನು. 3,18,00,000 ದುಡ್ಡು ತಗೊಂಡು ಇಲ್ಲಿ ಖಾಲಿ ಜಲ್ಲಿ ಹಾಕೊಂಡು ಕೂತ್ಕೊಂಡಿದ್ದಾನಂತೆ. ಸಾರ್ವಜನಿಕರು ಆಗ್ರಹವನ್ನು ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ರಸ್ತೆಯನ್ನು ಸರಿಪಡಿಸಿ ಅಂತ ಹೇಳಿ. ರಸ್ತೆ ಶೀಘ್ರವಾಗಿ ಸರಿಪಡಿಸದೇ ಇದ್ದಲ್ಲಿ ತೀವ್ರ ಹೋರಾಟವನ್ನ ನೋಡಿ ನಾವು ನಿಮಗೆ ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ. ಪಾಪ ಬೈಕು ಸವಾರರ ಕತೆ ಹೆಂಗಾಗಿರ್ಬೋದು ನೋಡಿ. ರಸ್ತೆ ಬಿಟ್ಟು ಪಾಪ ಅವನು ಸೈಡಲ್ಲಿ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಇದ್ರ ಮೇಲೆ ಡಾಂಬಾರೇ ಇಲ್ಲ. 3,18,00,000 ಏನ್ ಮಾಡಿದೀರಾ ಅಂತ ಕೇಳಿದ್ರೆ ಒಂದು 4 ಲೋಡು ಜಲ್ಲಿ ತಗೊಂಡು ಬಂದು ಸುರಿದು ಬಿಟ್ಟಿದ್ದಾನಷ್ಟೇ. ಆಮೇಲೆ ಯಾವ ಕಾಮಗಾರನು ಮಾಡ್ತಾ ಇಲ್ಲ, ಏನೇನು ಮಾಡ್ತಾ ಇಲ್ಲ. ಸಾವಿರಾರು ಮಂದಿ ಬರುವಂತ ಗೊರವನಹಳ್ಳಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದು. ಸುಮಾರು 20-25 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ. ಏನಾಗ್ತಾ ಇದೀರಿ? ಇಂಥ ಸಮಸ್ಯೆಗಳನ್ನೆಲ್ಲ ಕೇಳುವವರೇ ಯಾರಿಲ್ವಾ, ಆಲಿಸುವವರು ಯಾರಿಲ್ವಾ? ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿನ MLA ಏನ್ ಮಾಡ್ತಾ ಇದ್ದಾನೆ ಅನ್ನುವಂತ ಪ್ರಶ್ನೆ. ಈಗ ಏನಾಗೈತಪ್ಪ ಅಂದರೆ ಈ ಭಾಗದಲ್ಲಿ ಮಧುಗಿರಿಯಿಂದ ದೊಡ್ಡಬಳ್ಳಾಪುರವರೆಗೂ ಸುಮಾರು ಫ್ಯಾಕ್ಟ್ರಿ ಬಸ್ಗಳು ಹೋಗ್ತವೆ. ಹಾಗಾಗಿ ಬೆಳಗ್ಗೆ ಫ್ಯಾಕ್ಟ್ರಿ ಬಸ್ಸು ಟೈಮಲ್ಲಿ ಆಫೀಸ್ಗೆ ಹೋಗ್ಬೇಕಂದ್ರೆ ತುಂಬ ಕಿರಿಕಿರಿ ಆಗ್ತಾಯಿದೆ. ಧೂಳು ಫುಲ್ ಕಣ್ಣಿಗೆ ಬಂದ್ಬಿಡ್ತದೆ. ಆಫೀಸ್ಗೆ ಗಾಡಿ ಬರೋದೇ ಕಾಣಲ್ಲ. ಆ ರೋಡ್ ಕಿತ್ತಾಗಿದ್ದಂಗೆ ಸುಮಾರು ಒಂದು 4-5 ಆಕ್ಸಿಡೆಂಟ್ಗಳಾಗಿದ್ದಾವೆ. ಸುಮಾರು ಜನ ಪ್ರಯಾಣಿಕರು ಕೈಕಾಲೆಲ್ಲ ಮುರ್ಕೊಂಡಿರೋ ಉದಾಹರಣೆಗಳಿದ್ದಾವೆ. ದೊಡ್ಡಾಳದಿಂದ ಹಿಡಿದು ಹೊಸಳ್ಳಿವರೆಗೂ ಬರಬೇಕಂದ್ರೆ ಪ್ರಾಣಹಿಂಸೆ ಆಗಿಬಿಡ್ತೈತೆ. ನೀವೇನು ಗುತ್ತಿಗೆದಾರರು ಅವ್ರಿಗೆ ಯಾರು ಹೇಳಿದ್ದೀರಾ? ಗ್ರಾಮಸ್ಥರೆಲ್ಲ ಸೇರಿ ಬೇಗ ಸರ್ ಗುತ್ತಿಗೆದಾರರಿಗೆ ಯಾರು ಗಮನಕ್ಕೆ ತಂದಿದ್ದಾರೆ ಸರ್. ಆದ್ರೂ ಅವರು ಕೆಲಸ ಆಮೆಗತಿಯಲ್ಲಿ ಸಾಗಿಸ್ತವ್ರೆ. ಕೆಲಸ ಇನ್ ಟೈಮಿಗೆ ಕೆಲಸ ಮಾಡ್ತಾಯಿಲ್ಲ. ಈಗ ಶಾಸಕರ ಗಮನಕ್ಕೆ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಶಾಸಕರಿಗೂ ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡ್ತಾ ಇಲ್ಲ. ಆದರೆ ಗುತ್ತಿಗೆದಾರ ಮೇಲೆ ಹೇಳ್ತಾರೆ ಅವರು, ಗುತ್ತಿಗೆದಾರರಿಗೆ ಕೆಲಸ ಮಾಡ್ತಾವ್ರಪ್ಪ, ಲೇಟ್ ಆಗ್ತೈತೆ, ವರ್ಕ್ ಆಗ್ತೈತೆ ಅಂತೇಳಿ. ಅದ್ರ ಸುಮಾರು 6 ತಿಂಗಳಿಂದ ಬೇಕು ಸರ್ ರೋಡ್ ಮಾಡೋದಕ್ಕೆ. ಆ ಹೊಸ್ದಾಗಿ ಜಲ್ಲಿ ಬಿಡ್ತಾರೆ, ಗಾಡಿ ಹೋಗೋಕ್ಕೆ ಸ್ಲಿಪ್ ಆಗ್ತದೆ ಸರ್. ನಾನೇ ಎಷ್ಟೊಂದು ಸಲ ಗಾಡಿ ಸ್ಲಿಪ್ ಆಗಿ ಬೀಳೋ ಸ್ಟೇಜಿಗೆ ಬಂದ್ಬಿಟ್ಟಿದೆ. ಯಾರಾದರೂ ಸತ್ತೋಗಿದ್ದಾರಾ? ಸರ್ ಶ್ಯಾಮಲಾ ಅಂತ ಹೇಳ್ಬಿಟ್ಟು ನಮ್ಮ ಅಂಗನವಾಡಿ ಟೀಚರು ನಮ್ಮೂರವ್ರೆ. ಪಾಪ ಇನ್ನೂ 23-24 ಏಜ್ ಮುಂದೆ. ಅದು ಇನ್ನೂ ರೋಡು ಕಿತ್ತಿರಲಿಲ್ಲ ಆ ಟೈಮಲ್ಲಿ, ಗುಂಡಿ ಇತ್ತು. ಆಪೋಸಿಟ್ ಕ್ಯಾಂಟರ್ ಲಾರಿ ಬಂದುಬಿಟ್ಟು ಮೇಲೆ ಹತ್ಸ್ಕೊಂಡು ಹೋಗ್ಬಿಟ್ಟು ಸರ್. ಮಧ್ಯಾಹ್ನ 12:30-1 ಗಂಟೆ ಸುಮಾರಲ್ಲಿ ಆ ಬಾಡಿ ಮೇಲೇ ಎತ್ಕೊಂಡು ಹೋಗ್ಬಿಟ್ಟು ಸರ್. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜು. ಏನಿದು 3,18,00,000 ರೂಪಾಯಿ ಅನುದಾನ ಬಂದರೂ ಕೂಡ ಖಾಲಿ ಒಂದು 4-5 ಲೋಡ್ ಜಲ್ಲಿ ಹಾಕಿಬಿಟ್ಟು ಹಂಗೆ ಬಿಟ್ಟಿದ್ರೆ ಇದನ್ನ ಕೇಳೋರು ಯಾರು ಇಲ್ವಾ, ಯಾರು ಪ್ರಶ್ನೆ ಮಾಡೋರು ಯಾರು ಇಲ್ವಾ ಅಲ್ಲಿ ಅಂತ? ಹೌದು ಕಾರ್ತಿಕ್, ದೊಡ್ಡಬಳ್ಳಾಪುರದಿಂದ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನ, ಕೊರಟಗೆರೆ, ಮಧುಗಿರಿ ಮತ್ತು ತುಮಕೂರು ಜಿಲ್ಲೆಗೆ ಸಂಪರ್ಕ ಕಲ್ಪಿಸುವಂತ ರಸ್ತೆ ಇದಾಗಿದ್ದು ಸುಮಾರು 25 ಹಳ್ಳಿಗಳ ಜನರು ಇದೇ ರಸ್ತೆಯಲ್ಲಿ ಪ್ರತಿದಿನ ಓಡಾಡುವಂತ ರಸ್ತೆ ಆಗಿದೆ. ಆದ್ರೆ ರಸ್ತೆ ಪಡಿಸಲು ಸರ್ಕಾರದಿಂದ 3,80,00,000 ಅನುಮೋದನೆ ಆಗಿದ್ರು ಕೂಡ ಆದ್ರೆ ಗುತ್ತಿಗೆದಾರ ಮೊದಲು ಒಂದು ಕಾಮಗಾರಿ ಶುರು ಮಾಡಿ ಜಲ್ಲಿಯನ್ನು ಅಷ್ಟೇ ಹಾಕಿ ಬಿಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಪ್ರತಿ ಗಾಡಿಗಳು ಕೂಡ ಒಂದು ಅಪಘಾತ ಆಗ್ತಾ ಇದ್ದಾವೆ. ಕೈಕಾಲುಗಳು ಕೂಡ ಮುರ್ಕೊಂತಿದ್ದಾರೆ. ಅದ್ರಲ್ಲಂತೂ 2 ವೀಲರ್ ಬೈಕ್ ನಲ್ಲಿ ಓಡಾಡುವಂತ ಗಾಡಿಗಳಲ್ಲಿ ಬರುವಂತವ್ರು ಒಂದಲ್ಲ ಒಂದು ಕಾರಣಕ್ಕೆ ಅಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದು ಕೈಕಾಲುಗಳು ಮುರಿದು ಹೊಸಳ್ಳಿ ಸ್ಟೇಷನ್ ನಲ್ಲಿ ಒಂದೊಂದು ಪ್ರಕರಣ ದಾಖಲಾಗ್ತಾನೆ ಇದೆ. ಆದ್ರೆ ಈ ಒಂದು ಮಾಧ್ಯಮಗಳು ಕೂಡ ಇದನ್ನು ಸುದ್ದಿ ಮಾಡಿದಾಗ ಆ ಸುದ್ದಿಯನ್ನು ನೋಡಿ ಮಾಧ್ಯಮಗಳಿಗೂ ಕೂಡ ಧಮಕಿ ಹಾಕಿದ್ದಾರೆ. ಅವ್ರ ವಿರುದ್ಧ ಕೂಡ ಅಶ್ವಥ್ ನಾರಾಯಣ್ ಅಂತ ಈ ಒಂದು ಗುತ್ತಿಗೆದಾರ ಇದಾರೋ ಅವರು ಮಾಧ್ಯಮದವರು ಕೂಡ ಧಮಕಿ ಹಾಕಿ ಅವ್ರ ಮೇಲೇನು ಕೂಡ ಒಂದು ಪ್ರಕರಣ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾಗಿದೆ. ಹೀಗಾಗಿ ಜನರು ಈಗಾಗಲೇ ಶಾಸಕರಾದಂತ
ಧೀರಜ್ ಮುನ್ರಾಜು ಮತ್ತು ಬೆಂಗಳೂರು ಗ್ರಾಮಾಂತರ ಉಸ್ತುವಾರಿ ಸಚಿವರಾದಂತ ಅವ್ರಿಗೂ ಕೂಡ ಅವ್ರ ವಿರುದ್ಧ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂತದ್ದು. ಅದು ಈ ಒಂದು ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ದೇವನಹಳ್ಳಿ ಮುಂತಾದ ಕಡೆಯಿಂದ ಬರುವಂತ ಲಕ್ಷಾಂತರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬರುವಂತ ಲಕ್ಷಾಂತರ ಭಕ್ತಾದಿಗಳು ಕೂಡ ಇದೇ ದಾರಿಯಲ್ಲಿ ಆಗಿ ಹೋಗ್ತಾರೆ. ಅವರು ಕೂಡ ಇಡೀ ಶಾಪ ಹಾಕೊಂಡು ಈ ರೋಡ್ ನೋಡಿ ಯಾವ ತರ ರೋಡ್ ಇದೆ, ಯಾರು ಜನಪ್ರತಿನಿಧಿಗಳು, ಯಾರು ಉಸ್ತುವಾರಿ ಸಚಿವರುಗಳು ಅಂತ ಬೈಕೊಂಡು ಓಡಾಡುವಂತ ಪರಿಸ್ಥಿತಿ ಶುರುವಾಗಿದೆ. ಕಾರ್ತಿಕ್. ಎಸ್ ಶಿವರಾಜ್, ಅಲ್ಲಿ ಟೋಟಲ್ ಎಷ್ಟು ಕಿಲೋಮೀಟರ್ ಇದೆ ಆ ರೋಡು, ಮತ್ತೆ ಎಷ್ಟು ಕಿಲೋಮೀಟರ್ ವರೆಗೆ ಇದು ಇದೇ ರೀತಿಯ ವ್ಯವಸ್ಥೆ ಇದೆ ಅಂತ ಏನಾದ್ರು ಗೊತ್ತಿದೆಯಾ? ಸುಮಾರು 3.5 ಕಿಲೋಮೀಟರ್ ರೋಡ್ ಈ ತರ ಆಗಿದೆ ಕಾರ್ತಿಕ್. ಆದ್ರೆ ಮುಂದೆ ಇನ್ನೂ ಕೂಡ ಗುಂಡಿಗಳಿರುವಂತ ರೋಡ್ ಇದೆ. ಅದಕ್ಕೆ ಯಾವುದೇ ರೀತಿಯಂತ ಕಾಮಗಾರಿ ಇನ್ನೂ ಅನುಮೋದನೆ ಆಗಿಲ್ಲ. ಈಗ ಅನುಮೋದನೆ ಆಗಿರೋದು ಪ್ರಮುಖವಾಗಿ 3.5 ಕಿಲೋಮೀಟರ್ ರೋಡ್ಗಷ್ಟೇ ಅನುಮೋದನೆ ಆಗಿದೆ. ಆದ್ರೆ ಆ 3.5 ಕಿಲೋಮೀಟರ್ ರೋಡ್ ಅನ್ನು ಕೂಡ ಸರಿಯಾಗಿ ಕಾಮಗಾರಿ ಮಾಡದೆ ಸುಮಾರು 5-6 ತಿಂಗಳಿಂದ ಅದನ್ನು ಹಾಗೆ ನಿಲ್ಲಿಸಿ ಬರೀ ಜಲ್ಲಿಯನ್ನು ಹಾಕಿ ಬಿಟ್ಬಿಟ್ಟಿದ್ದಾರೆ ಕಾರ್ತಿಕ್. ಎಸ್, ಥ್ಯಾಂಕ್ ಯು ಶಿವರಾಜ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ನೋಡಿ